I think that we're all happy that we can have this opportunity to meet with Prime Minister Modi. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಗಯಾನದ ಜಾರ್ಜ್ ಟೌನ್ಗೆ ಭೇಟಿ ಕೊಟ್ಟಿದ್ರು. ಈ ಮೂಲಕ 56 ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಈ ದೇಶಕ್ಕೆ ಭೇಟಿ ಕೊಟ್ಟಿರುವಂತದ್ದು. ಇನ್ನು ಸ್ನೇಹಿತರೆ, ಮೋದಿ ಅವರು ಬ್ರೆಜಿಲ್ನಲ್ಲಿ 2 ದಿನಗಳ ಮಟ್ಟಿಗೆ G20 ಶೃಂಗಸಭೆಯಲ್ಲಿ ಭಾಗವಹಿಸಲಿಕ್ಕೆ ತೆರಳಿದ್ರು. ಅಲ್ಲಿಂದ ನಂತರ ಗಯಾನದ ಜಾರ್ಜ್ ಟೌನ್ಗೆ ಬಂದಿಳಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಗಯಾನ ಅಧ್ಯಕ್ಷ ಮೊಹಮ್ಮದ್ ಇರ್ಫಾನ್ ಅಲಿ ಸೇರಿದಂತೆ ಬೇರೆ ಬೇರೆ ನಾಯಕರು ಮೋದಿ ಅವರನ್ನ ಅತ್ಯಂತ ಆತ್ಮೀಯವಾಗಿ ಹಾಗೆ ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ. ಭಾರತ ಕೆರಿಕಮ್ ಅಂದ್ರೆ ಕೆರಿಬಿಯನ್ ಕಮ್ಯುನಿಟಿ ಶೃಂಗಸಭೆಯಲ್ಲಿ ಭಾಗಿಯಾಗಲಿರುವಂತಹ ಮೋದಿ ಅವರು ಮೊಹಮ್ಮದ್ ಇರ್ಫಾನ್ ಅಲಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ಬೈಲ್ಯಾಟರಲ್ ಟಾಕ್ಸ್ ನಡೆಸಲಿದ್ದಾರೆ. ಬಳಿಕ ಗಯಾನ ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇನ್ನು ಡೊಮಿನಿಕಾ ದೇಶವು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತನ್ನ ಅತ್ಯುನ್ನತ ನಾಗರಿಕ ಗೌರವ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ನೀಡಲು ನಿರ್ಧರಿಸಿದೆ ಅಂತ ಅಲ್ಲಿನ ಸರ್ಕಾರ ಹೇಳಿದೆ. ಇನ್ನು ಕೋವಿಡ್-19 ಸಾಂಕ್ರಾಮಿಕ ಅವಧಿಯಲ್ಲಿ ಮೋದಿ ಅವರು ಡೊಮಿನಿಕಾಗೆ ನೀಡಿದಂತಹ ಸಹಾಯ ಮತ್ತು ಉಭಯ ದೇಶಗಳ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಅವರು ತೋರಿದಂತಹ ಇಂಟ್ರೆಸ್ಟ್ ಇದೆಲ್ಲವನ್ನ ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಇನ್ನು ಪ್ರಧಾನಿ ಮೋದಿ ಅವರು 2021 ಫೆಬ್ರವರಿಯಲ್ಲಿ ಡೊಮಿನಿಕಾಗೆ 70,000 ಡೋಸ್ ಆಸ್ಟ್ರಾಜೆನೆಕಾ ಕೋವಿಡ್-19 ಲಸಿಕೆಯನ್ನು ಪೂರೈಸಿದ್ರು. ಈ ಉದಾರ ಕೊಡುಗೆಯು ಡೊಮಿನಿಕಾಗೆ ಕೆರಿಬಿಯನ್ನಲ್ಲಿರುವಂತಹ ತನ್ನ ನೆರೆಯ ದೇಶಗಳಿಗೆ ನೆರವು ನೀಡಲಿಕ್ಕೆ ಅನುವು ಮಾಡಿಕೊಡ್ತು ಅಂತ ಹೇಳಿದ್ದಾರೆ. I think that we're all happy that we can have this opportunity to meet with Prime Minister Modi. It is a historic moment for most of us in CARICOM to be able to meet with and have the CARICOM India at the level of heads of government. The last time we met was on the sidelines of the UN General Assembly, and this just speaks to the strength of the relationship between the two regions.